ಎಲ್ಲರಿಗೂ ನಮಸ್ಕಾರ. ಇವತ್ತು 22/7/2023 ಗ್ರಾಂಥಿಕವಾಗಿ ಸಂಸ್ಥೆ ಒಳಗಡೆ ನಾವು ಎಂಟ್ರಿ ಆಗಿದ್ದು. ಆಮೇಲೆ ಹುಟ್ಟಿದ ದಿನಾಂಕ ಅಂತೇಳಿ ಎಲ್ಲ ರಿಜಿಸ್ಟರ್ಗಳಲ್ಲಿ ಎಲ್ಲ ಕಡೆ ಎಂಟ್ರಿ ಆಗಿರೋದು ಅಧಿಕೃತ ಒಂದು ಟೈಮ್ ಇದು 22/7/2023. ಇವತ್ತಿಗೆ 43 ವರ್ಷ ಕಂಪ್ಲೀಟ್ ಆಯ್ತು ಅನಿಸುತ್ತೆ. 43 ವರ್ಷ ಕಂಪ್ಲೀಟ್ ಆಗಿ 44ನೇ ವರ್ಷ ಹೊಂಟವಿ. ಪ್ರತಿ ವರ್ಷ ನನಗೆ ನಮ್ಮ ಲೈಫಲ್ಲೇ ನಾವು ಗ್ರೀನ್ ಪ್ಲಾನೆಟಲ್ಲೇ ಬರಲಿಕ್ಕಿಂತ ಮೊದಲು ನಾನು ವಿಚಾರ ಹೇಳ್ತೇನೆ. ಯಾಕಂದರೆ ಎಲ್ಲರಿಗೂ ಗೊತ್ತಿಲ್ಲ ಅನ್ನೋದಕ್ಕೆ. ನಾವು ಏನೇ ಓದ್ಬೋದು, ಏನೇ ಆಸ್ತಿ ಇರ್ಬೋದು, ಏನೇ ಹಿನ್ನೆಲೆ ಇರ್ಬೋದು, ಅವ್ರ ಬಣಕಾರರು, ಇವ್ರು ಗೌಡ್ರು, ಏನು ಬೇಕಾದಿರಲಿ, ಆದರೆ ಗ್ರೀನ್ ಪ್ಲಾನೆಟ್ ಬರಲಿಕ್ಕಿಂತ ಮೊದಲು ನಾನು ಅವಾಗ ಅಂದರೆ ಹೆಚ್ಚು ಕಡಿಮೆ 15 ವರ್ಷ ಮೈನಸ್ ಮಾಡ್ರಿ, ಇದರಲ್ಲೇ ಒಂದು 2012-13 ಇರ್ಬೋದು. ಅದಲ್ರಿ, ಆಗುತ್ತಾ? 12-13 ಆಗ್ಬೋದಾ ಅಂದಾಜು? 2006-2007 ಹಿಂದ್ಗಡೆ ಗ್ರೀನ್ ಪ್ಲಾನೆಟ್ ಬರೋಕ್ಕಿಂತ ಮೊದಲು ಒಂದು ಹುಟ್ಟಹಬ್ಬನ ನಾವು ಮಾಡ್ಕೊಂಡಿಲ್ಲ. ಹುಟ್ಟಹಬ್ಬ ಅಂದ್ರೆ ಏನಂತ ಗೊತ್ತೂ ಇರಲಿಲ್ಲ ನಮಗೆ. ಅವತ್ತೇನ ಹಿರಿಯರು ಬರ್ತಿದ್ರು, ಅವರು ಇದಕ್ಕೆ ಹೋಗೋದು, ಅವ್ರು ಹೇಳಿದ್ರು ಅಂತೇಳಿ ದೇವಸ್ಥಾನಕ್ಕೆ ಹೋಗಿ ಬರೋದು, ಕೈ ಮುಗಿದು ಬರೋದು, ಇಷ್ಟೊಂದು ಮಾಡ್ತಿದ್ವಿ ಅಷ್ಟೇ. ಅದನ್ನೇನು ಅಧಿಕೃತವಾಗಿ ನಾವು ಸೆಲೆಬ್ರೇಷನ್ ಮಾಡಿದಂಥದ್ದಂತೂ ಗೊತ್ತಿಲ್ಲ. ಅದು ಗ್ರೀನ್ ಪ್ಲಾನೆಟಲ್ಲಿ 2016 ಸಂಸ್ಥೆ ಕೋರಾಲ್ ಮೀಟ್ ಅಂತ ಸ್ಟಾರ್ಟ್ ಮಾಡ್ತಾರೆ. ಕೋರಾಲ್ ಮೀಟಲ್ಲೇ ವಿಚಾರಗಳನ್ನ ಎಲ್ಲ ಹಿಂಗೆ ಅಂತ ಬಂದಾಗ, ಕೋರಾಲ್ ಆದರೆ ಏನು, ಈ ಥರ 3 ಲೈನ್ ಮಾಡ್ಕೊಳ್ಳೋದು, ಈ ಥರ ನಿಮ್ಮ ಡೆವಲಪ್ಮೆಂಟ್ ಮಾಡೋದು, ಇಂಥ ವಿಚಾರಗಳು ಬಂದಾಗ ಅದನ್ನು ಕರೆಕ್ಟಾಗಿ ಅರ್ಥ ಮಾಡಿಕೊಂಡು ಆ ಪ್ರೋಗ್ರಾಮಲ್ಲಿ ಹೋದಾಗ ನಾನು ತಿಳ್ಕೊಂಬಂದೆ. ಕೋರಾಲ್ ಅಂದರೆ ಏನು ಅಂತ ಗೊತ್ತಾಗ ಆ ಕೋರಾಲ್ ಅಚೀವ್ಮೆಂಟ್ ಮಾಡಿದ್ರೆ ಏನು ಮಾಡೋಕ್ಕೆ ಸಂಸ್ಥೆ ಅದೊಂದು ಪ್ರಾರಂಭಿಕ ಸ್ಟಾರ್ಟ್ ಮಾಡಿದರು. ಪ್ರತಿ ವರ್ಷ ಅವರ ಸೆಲೆಬ್ರಿಟಿ ಟೈಪ್ ಅಂದರೆ ಕಂಪ್ನಿ ಒಳಗಡೆ ಒಂದು ಉನ್ನತ ಹುದ್ದೆ ಅವು. ಕೋರಾಲು, ರೂಬಿ, ಎಮ್ರಾಲ್ಡ್, ಸಫೈರ್, ಈಗ ಕಿಂಗ್ ಏನು ಬಂದಿದ್ದಾವೆ ಈಗ, ಇವೆಲ್ಲ ಒಂದೊಂದು ಹುದ್ದೆಗಳು. ಆ ಹುದ್ದೆಗಳಿಗೆ ಸಂಸ್ಥೆ ಒಂದು ಗೌರವ ಕೊಡಬೇಕಂತ ಸಂಸ್ಥೆ ಕಡೆಯಿಂದ ಏನು ಮಾಡ್ತಾ ಇತ್ತು, ಈ ಒಂದು ಸೆಲೆಬ್ರೇಷನ್ ಕಾರ್ಯಕ್ರಮನ ಹಳ್ಳಿಗಳಲ್ಲಿ ಅವರವರ ತೊಂದರೆಗಳಿರೋದ್ರಿಂದ, ಅವರವರ ಆರ್ಥಿಕ ಸಮಸ್ಯೆಗಳು, ಅವ್ರ ಹಿನ್ನೆಲೆಗಳು, ಅದಕ್ಕೆ ಬೇಕಾದಂಥ ವ್ಯವಸ್ಥೆಗಳು ಅವ್ರು ಬಂದಿರಲ್ಲ ಅನ್ನೋ ಉದ್ದೇಶಕ್ಕೆ ಸಂಸ್ಥೆ ಏನು ಮಾಡ್ತು, ತಾನೇ ಸೆಲೆಬ್ರೇಷನ್ ಮಾಡ್ಕೊಡ್ಬೇಕು ಅನ್ನೋ ಉದ್ದೇಶಕ್ಕೆ ತೀರ್ಮಾನ ಮಾಡಿದ್ಮೇಲೆ ಪ್ರತಿಯೊಬ್ಬರು ಮನೆಗೂ ಅಂದರೆ ಕೋರಾಲ್ ಆ್ಯಂಡ್ ಎಬೋವ್ ಯಾರಿದ್ದಾರೋ ಅವರಿಗೆ ಪ್ರತಿಯೊಂದು ಮನೆಗೆ ಅವ್ರು ಎಷ್ಟು ಸಣ್ಣದಿರಲಿ ದೊಡ್ಡದಿರಲಿ, ಅವ್ರು ಏನು ಬೇಕಾಗಿರಲಿ, ಅವರ ಹುದ್ದೆಗಳಿಗೆ ಅನುಗುಣವಾಗಿ ಸಂಸ್ಥೆನೇ ಡೈರೆಕ್ಟಾಗಿ ಇನ್ವೆಸ್ಟ್ಮೆಂಟ್ ಮಾಡಿ, ಅಂದರೆ ಹಣಕಾಸಿನ ನೆರವನ್ನು ಕೊಟ್ಟು ಅವರ ಮನೆಗಳಲ್ಲೇ ಪ್ಲಸ್ ಅವ್ರ ಸುತ್ತಮುತ್ತ ಇರುವಂಥ ಕುಟುಂಬ ವರ್ಗ ಮತ್ತು ಅವ್ರ ಟೀಮ್ ಅಥವಾ ಗ್ರೀನ್ ಪ್ಲಾನೆಟ್ ಜೊತೆಗಿರೋಂಥವ್ರು, ರೈತರು, ಫಾರ್ಮರ್ಸ್ ಏನು ಬರ್ತಾರೆ, ಅವ್ರ ಸಂಬಂಧಿಕರು ಎಲ್ಲ ಕರ್ಕೊಂಡು, ಸಹೋದ್ಯೋಗಿಗಳು ಕರ್ಕೊಂಡು ಒಂದು ಸೆಲೆಬ್ರೇಷನ್ ಮಾಡಲಿ, ಅವ್ರ ಜೀವನದಲ್ಲಿ ಒಂದು ನಗುಮುಖ ಕಾಣಲಿ. ಯಾಕಂದರೆ ಎಷ್ಟು ದುಡ್ಡು ಬಂದಿರುತ್ತೆ, ಕೆಲವರು ದುಡ್ಡು ಬಂದ್ರೂ ಕನಸು ಅಥವಾ ನಗೋದು ಅಥವಾ ಖುಷಿ ಪಡೋದಂಥದ್ದು ಬರಲ್ಲ. ಯಾಕೆ ದುಡ್ಡು ಬಂತು ಅಂದರೆ ಖುಷಿ ಪಡೋದು ಯಾರಿಗೂ ಇರೋಲ್ಲ. ಅದು ಗ್ರೀನ್ ಪ್ಲಾನೆಟ್ ಮಿಷನಲ್ಲಿ ಏನು ಮಾಡ್ತಾರೆ, ಇಂಥವೆಲ್ಲ ಒಂದು ಕಾರ್ಯಕ್ರಮ ಜಾರಿ ತಂದರು. ಅಂದಿನಿಂದ ಇಲ್ಲಿವರೆಗೂ ಕಂಟಿನ್ಯೂ ನಡೀತಾ ಇದೆ. ಅವತ್ತಿಂದ ನನಗೆ 2016 ಸಂಸ್ಥೆಗೆ ಅವಕಾಶ ಕೊಡ್ತು. ಅಲ್ಲಿವರೆಗೂ ನಾವೇನು ಆಚರಣೆ ಮಾಡ್ಕೊಂಡಿಲ್ಲ, ಜೊತೆಗೆ ನಾವು ಒಂದು ಕೇಕು ನೋಡಿಲ್ಲ. ಹೌದಾ, ಅದು ಕ್ಲಿಯರಿಟಿ ಹೇಳ್ತಾರೆ. ಯಾಕಂದ್ರೆ ಓಪನ್ ಆಗಿದೆ, ನಾವು ಎಷ್ಟೇ ದುಡ್ದಾವೆ ಅಂದ್ರೂ ಇದನ್ನೇನು ನಾವು ಮಾಡ್ಕೊಳಕ್ಕಾಗಲ್ಲ. ಇಂತಹ ಸಂದರ್ಭದಲ್ಲೇ ಇದು ನನಗೆ ಗೊತ್ತಿರಂಗೆ ನಮ್ಮ ನಿಲ್ಗೂ ಸರ ಹೆಚ್ಚು ಕಡಿಮೆ 3-4 ಟೈಮ್ ಈಗ ಪ್ರತಿ ವರ್ಷ ಅವ್ರಿಗೆ ಜವಾಬ್ದಾರಿ ಕೊಟ್ಬಿಟ್ರೆ ಕಂಪ್ನಿಯವರು, ಸಂಸ್ಥೆಯವರು ಅವರಿಗೆಲ್ಲ ಇನ್ಫಾರ್ಮ್ ಮಾಡಿರ್ತಾರೆ. ಅವರೆಲ್ಲ ತೊಗೊಂಬಂದು ಅವರೇ ಪ್ರತಿಯೊಂದು ಸೆಲೆಬ್ರೇಷನ್ ಮಾಡ್ತಾರೆ. ಇವತ್ತು ಅವ್ರ ಜೊತೆಗೆ ಸಹೋದ್ಯೋಗಿಗಳು ಮತ್ತು ದೇಶಿ ಟ್ರೈನಿಂಗನ್ನು ಮಾಡಿಕೊಂಡು ಅದರಲ್ಲೇ ಎಂಜಾಯ್ಮೆಂಟ್ ಮಾಡಿಕೊಂಡು ಖುಷಿಪಟ್ಟು ಈ ಗ್ರೀನ್ ಪ್ಲಾನೆಟ್ ಮಿಷನ್ನಲ್ಲಿ ಇರುವಂಥ ವಸ್ತುಗಳ ಒಂದು ತಾಕತ್ತನ್ನು ನೋಡಿ ಅಥವಾ ರಿಸಲ್ಟನ್ನು ನೋಡಿ ಅವರೇ ಜೊತೆಗೆ ಬಂದು 4 ಜನ ಬಂದು ಪ್ರತಿ ವರ್ಷ ನಮಗೆ ಇಲ್ಲಿ ಹಾರೈಕೆ ಕೊಡ್ತಾ ಆಶೀರ್ವದಿಸ್ತಾ ಬರ್ತಾ ಇದ್ದಾರೆ. ಅದ್ರ ಜೊತೆಗೆ ಅವ್ರ ಕುಟುಂಬ ವರ್ಗನ ಎಲ್ಲ ಬರ್ತಾ ಇದ್ದಾರೆ. ಜೊತೆಗೆ ನಿಮ್ಮ ಜೊತೆಗೆ ಇರುವಂಥ ನಿಮ್ಮ ಹತ್ತಿರದ ಸಂಬಂಧಿಕರು ಅವರೆಲ್ಲ ಇದ್ರ ಬಗ್ಗೆ ಗೊತ್ತಾದ್ಮೇಲೆ ಬರ್ತಿದ್ದಾರೆ. ಮತ್ತು ಈ ಕಡೆ ನಮ್ಮ ಹಿರೇಕೆರವರು, ಹಾವೇರಿ ಈ ಕಡೆ ಭಾಗದಾಗಿರುವಂಥ ಕೆಲವರು, ಮತ್ತು ನಮ್ಮ ದಾವಣಗೆರೆ ಭಾಗದಲ್ಲಿ ಈಗ ಆಲ್ರೆಡಿ ನಾನು ಮುಗಿಸೋ ಬಂದೆ. ದಾವಣಗೆರೆ ಭಾಗದಲ್ಲೂ ಸಹ ಸೆಲೆಬ್ರೇಷನ್ ಮಾಡಿ ನೋಡ್ರಿ, ಒಬ್ಬರಿಗೆ ಎಷ್ಟೆಷ್ಟು ಕಡೆ ಹುಟ್ಟುತ್ತೆ ಇದೆಲ್ಲ ವಿಚಾರಗಳು. ಹಾಗಾಗಿ ಸಂಸ್ಥೆ ಒಂದು ಮೂಲ ಹುಟ್ಟು ಕೊಡಿಸ್ತು. ಅದಕ್ಕೆ ಮತ್ತು ಅವ್ರ ಇನ್ಸ್ಪಿರೇಷನ್ ಆದರು. ಯಾಕಂದ್ರೆ ಅವ್ರಲ್ಲಿ ಬರೋಕ್ಕೆ ಜಾಗ ಸಾಲಲ್ಲ, ಅದು ಅವ್ರಿಗೆ ಬರೋಕ್ಕೆ ದೂರ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ಅಲ್ಲೇ ಒಂದು ಪ್ರೋಗ್ರಾಮನ್ನು ಅರೇಂಜ್ ಮಾಡಿ ಅದನ್ನು ಮಾಡಿಕೊಟ್ರು. ಇಂಥ ಒಂದು ಒಳಗಡೆನೆ ಹುಮ್ಮಸ್ ಬರುವಂಥ ಒಂದು ವ್ಯವಸ್ಥೆನ ಸಂಸ್ಥೆ ಹುಟ್ಟು ಹಾಕುತ್ತೆ. ಯಾಕಂದರೆ ಒಂದು ದೀಪದಿಂದ ದೀಪ ಬೆಳೀತಾ ಹೋಗುವಂಥದ್ದು. ಹಾಗಾಗಿ ಅವರೆಲ್ಲ ಅದು ಮಾಡಿಕೊಡ್ತಾ ಇರೋದು ಒಂದು ಸ್ಫೂರ್ತಿ. ನೀವೆಲ್ಲರೂ ಹಾರೈಕೆ ಮೂಲಕ ನಾನು ಈ ಒಂದು 43ನೇ ವರ್ಷ ದಾಟಿಕೊಂಡು 44ನೇ ವರ್ಷದ ಆರಂಭಿಕ ಒಂದು ಸಂದರ್ಭ. ಇದನ್ನು ನಿಮ್ಮ ಹಾರೈಕೆ ಮೂಲಕ ನೀವೆಲ್ಲರೂ ಹೋಗೊಟ್ಟು ಆಶೀರ್ವಾದ ಮಾಡಿದರೆ ಅದು ನಾನು ಮುಂದೆ ಇದನ್ನೊಂದು ಕಾರ್ಯಕ್ರಮನ ಅಥವಾ ಕಟ್ ಮಾಡೋ ಮೂಲಕ ನಾನು ಇದೊಂದು ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ವಂದಿಸಿ ನಿಮ್ಮ ಆಶೀರ್ವಾದ ಬೇಡ್ತಾ ಇದ್ದೀನಿ. ಸಹಾಯ ಸಹಕಾರ ಮತ್ತು ಸಿದ್ದರಾಮಯ್ಯವ್ರ ಸಹಕಾರ, ಸಿದ್ದರಾಮಯ್ಯವ್ರ ಆಶೀರ್ವಾದ ಅಂತ ನಮ್ಮ ಜೊತೆಗಿದ್ದೇ ಇದೆ. ಅವ್ರು ಯಾವತ್ತು ನನಗೆ ಹೋದ ವರ್ಷ ಉಡುಗೊರೆ ಕೊಟ್ಟಿದ್ರು, ಅವ್ರನ್ನ ಇಲ್ಲೇ ಪೂಜೆ ಮಾಡ್ತಾರೆ. ಪ್ರತಿದಿನ ನನಗೆ ಹೇಳಿದೆ, ನಾನು ಗಾಡಿಯಲ್ಲಿ ಹೋಗ್ಕೊಂಡಿದ್ದೀನಿ, ಪ್ರತಿದಿನ ಅವ್ರ ಆಶೀರ್ವಾದ ಕೇಳ್ಕೊಂಡು ಹೋಗ್ತಾರೆ. ಅಷ್ಟೇ, ಏನಿಲ್ಲ. ಮನಸ್ಸಲ್ಲೇ ನೀವು ಬೇಕಾಗಿರೋದು ಇನ್ನೊಬ್ರಿಗೆ ಒಳ್ಳೇದು ಮಾಡಬೇಕು ಅಂತ ಅಷ್ಟು ಇಟ್ಕೊಂಡ್ರೆ ಸಾಕು. ದೇವರೆಲ್ಲ ನಿಮ್ಮ ಜೊತೆಗೆ ಇರ್ತಾನೆ. ನೀವು ಯಾರಿಗೂ ಕೆಟ್ಟದ್ದು ಬಯಸೋದು ಬೇಡ, ನಮ್ಮಿಂದ ಯಾರಿಗೂ ತೊಂದರೆ ಆಗೋದು ಬೇಡ. ಇದು ಒಳ್ಳೇದು ನೀವು ಆಯ್ಕೆ ಮಾಡ್ಕೊಂಡದ್ದೇ ಆಯಿತು ಅಂದರೆ ನೀವು ಆಟೋಮೆಟಿಕಾಗಿ ಜೀವನದಲ್ಲಿ ಸಕ್ಸಸ್ ಮಾಡೋಕ್ಕೆ ಅವಕಾಶ ಇದೆ. ಇದಕ್ಕೆ ನಾನೇ ಪ್ರೂವ್ ಆಗಿದ್ದೇನೆ ಆಲ್ರೆಡಿ. ಅವ್ರ ಆಶೀರ್ವಾದ ನಮಗೆ ಯಾವಾಗಲೂ ಇದ್ದೇ ಇದೆ.
ನಿಮ್ಮೆಲ್ಲರ ಆಶೀರ್ವಾದ ಬೇಡ್ತಾ ನಿಮ್ಮ ಸಹಾಯ ಸಹಕಾರ ಮತ್ತು ನಿಮ್ಮ ಇದ್ರ ಜೊತೆಗೆ ನಿಮ್ಮ ಜೊತೆ ಬರುವಂಥ ಲಕ್ಷಾಂತರ ಕುಟುಂಬಗಳಿಗೆ ಅವರೆಲ್ಲ ಸ್ಫೂರ್ತಿ ಆಗುವಂಥ ಒಂದು ಕಾರ್ಯಕ್ರಮ ಮಾಡೋಣ. ಜೊತೆಗೆ ನೀವು ಸಹಿತ ನಾಳೆ ಇಂಥ ಒಂದು ಕಾರ್ಯಕ್ರಮಗಳು ನಿಮ್ಮ ಮನೆಗಳಲ್ಲೇ ನಾನು ಬಂದು ಸನ್ಮಾನ ಮಾಡೋಕ್ಕೆ ನಾನು ರೆಡಿ ಇದ್ದೇನೆ. ಸಂಸ್ಥೆ ಮಾಡ್ತಾ ಇದೆ, ಅದಕ್ಕೆಲ್ಲ ನಾವು ಜೊತೆಗೆ ರೆಡಿ ಇರ್ತೇವೆ ಅಂತ ಹೇಳ್ತಾ ಆ ಮಾತು ಕೊಡ್ತಾ, ನಿಮ್ಮ ಕನಸುಗಳಿಂದವೂ ಇವತ್ತೇ ನೀವು ಡಿಸಿಷನ್ ತೊಗೊಂಡ್ರೆ ಈ ಜಗದಲ್ಲಿ ನೀವು ಎಷ್ಟೋ ಜನ ಬದುಕನ್ನು ಬದಲಾವಣೆ ಮಾಡ್ಕೊಂಡಂಥ ಜಾಗ ಇದು. ಹಾಗಾಗಿ ಗೊತ್ತಿಲ್ಲ ಯಾರ ಬದುಕಲ್ಲಿ ಏನೇನು ಹುಟ್ಟುತ್ತೋ ಗೊತ್ತಿಲ್ಲ, ದೇವರೊಂದು ತಿರುವು ಕೊಡ್ತಾನೆ, ಆ ತಿರುವು ಇಲ್ಲಿಂದನೇ ಸ್ಟಾರ್ಟ್ ಆಗಲಿ ಅಂತ ನಾನು ಕೇಳ್ತಾ, ನೀವೇನು ಇವತ್ತು ನಾನು ಸೆಲೆಬ್ರೇಷನ್ ಮಾಡೋಕ್ಕೆ ನಮ್ಮೂರಿಗೆ ನೀವು ಬಂದಿದ್ದೀರಿ, ನಿಮ್ಮೂರುಗಳಿಗೆ ನಿಮ್ಮ ಕುಟುಂಬ ನಿಮ್ಮ ಸುತ್ತಮುತ್ತ ಬಂಧು ಬಳಗನ ಕೂಡಿಸಿ ಅಲ್ಲೇ ಒಂದು ದೊಡ್ಡ ಅದ್ದೂರಿ ಕಾರ್ಯಕ್ರಮಗಳು ಈ ಥರ ನಾವು ಅರೇಂಜ್ ಮಾಡೋಕ್ಕೆ ಆ ದೇವ್ರ ಶಕ್ತಿ ಕೊಡಲಿ ಅಂತ ಹೇಳ್ತಾ, ನಿಮಗೆ ಆ ಸ್ಥೈರ್ಯ ದೇವ್ರು ಕೊಡಲಿ ಅಂತ ಅವೆಲ್ಲ ಅವಕಾಶಗಳನ್ನು ನೀವೆಲ್ಲರೂ ಜೊತೆಗೂಡಿಸಿ ನಮ್ಮ ಜೊತೆಗೆ ಇರ್ತೀರಿ ಅಂತ ಹೇಳ್ತಾ, ನಿಮ್ಮೆಲ್ಲ ಒಪ್ಪರಿಗೆ ಮೇರೆಗೆ ನಾನು ಇವತ್ತು ಈ ಕೇಕನ್ನು ಕಟ್ ಮಾಡ್ತೀನಿ. ನಮಸ್ಕಾರ. ಅಲ್ರಿ ಇವನು ಹಾಕಿಬಿಡ್ಬೇಕಲ್ಲ ಅಲ್ರಿ ಮಾಡೇ ಮಾಡ್ಬೇಕು. ಅವ್ನು ಪಾಪ ಸೈಜ್ ಗೊತ್ತಾಗಬೇಕಲ್ಲ. ಕಟ್ ಮಾಡ್ತೀವಿ. ನಿಮ್ಮೆಲ್ಲರ ಒಪ್ಪಿಗೆ ಮೇರೆಗೆ ಕಟ್ ಮಾಡ್ಬೋದಾ? ಕಟ್ ಮಾಡ್ಬೋದಾ?